ಅದೊಂದು ಮಾತು ಹೇಳ್ತಲ್ಲ, ಹೆಣ್ಮಕ್ಳು ಬಾಯಾಗ ಏನು ನಿಂದ್ರಲ್ರಿ, ಹೆಣ್ಮಕ್ಳ ಬಾಯಾಗ ಮಾತು ನಿಂದ್ರಂಗಿಲ್ಲ, ಗಂಡ್ಮಕ್ಳ ಕೈಯಾಗ ಕೂಸು ನಿಂದ್ರಂಗಿಲ್ಲ. ನೀವು ಹೆಣ್ಮಕ್ಳು ನೀವು ಊರಾಗ ಮಾಯಿ ಕಚ್ಚೋದು ಬೇಡ, ಏನೂ ಬೇಡ. ಒಬ್ಬ ಹೆಣ್ಮಕ್ಳು ಮುಂದೆ ಹಿಂಗೆ ಅಂದ್ಕೊಂಡು ನೋಡಪ್ಪ ನಮ್ಗೆ ಏನೂ ಗೊತ್ತಿಲ್ಲ, ನೀ ಯಾರ ಮುಂದೆ ಅನ್ನಂಗಿಲ್ಲತ್ತ ನಿನ್ನ ಮುಂದೆ ಹೇಳಿ ನಾವು ಅಯ್ಯಿಲ್ಲಪ್ಪ ನಾವು ಯಾರ ಮುಂದೆ ಎಲ್ಲ ಹೇಳಲ್ಲ. ಹಂಗೆ ಹೇಳಿ ಚಾ ಕುಡ್ದು ಹೊರಗೆ ಹೋಗೋದ್ರಾಗ ಮಗ್ಗಲ ಮನೆಗೆ ಹೋಗ್ಕಳೆ. ಏನು ಮಾಡಕತ್ತೆ ಮಲ್ಲವ, 5 ರೊಟ್ಟಿ ಮಾಡೋದು, ಬರೀ ನೀನು ರೊಟ್ಟಿನೇ ಬೇಡದು ಮಾಡಿ ಬಾ ಯಾಕಲ್ಲು. ಹಾಂ, ನಿನಗೆ ಊರನ್ನ ಸುದ್ದಿನೇ ಗೊತ್ತಿರೋದಿಲ್ಲ. ಏನು ಯಾಕೆ ಸುದ್ದಿ ಅಯ್ಯ ಬ್ಯಾಡವ ನೀ ಯಾರ ಮುಂದಾರ ಹೇಳ್ತೇತ ಅಯ್ಯ ಇಲ್ಲವ ನಾವು ಯಾರ ಮುಂದೆ ಹಿಂಗೆ ಚಾಡಿ ಚುಗ್ಲಿ ಹೇಳೋದಿಲ್ಲ ಯಾಕೆ, ಎಲ್ಲ ನಮ್ಮ ಮಾತು ಹೊಟ್ಟೆಗೆ ತಗ್ತಾವ. ಅದೇ ಅಂತೀನಿ ತಂಗಿ ನೀ ಯಾರ ಮುಂದೆ ಹೇಳಂಗೆ ಅಂದ್ಕೊಂಡು ಹಿಂಗೆ ಅಂದ ಮಲ್ಲಪ್ಪನ ಮನೇನ ಹಿಂಗೆ ಹಿಂಗೆ ಅರ್ಧ ಗಂಟೆದಾಗ ಇಡೀ ಊರು ತುಂಬ ಸುದ್ದಿ. ನೀ ಹೆಣ್ಮಕ್ಳಿಗೆ ಅವು ಚಲೋ ಅಲ್ರಿ. ಮತ್ತು ಏನ್ರಿ ಕೆಟ್ಟ ಸುದ್ದಿ ಹೇಳ್ಬೇಕು, ಭಾಳ ಐಡಿಯಾ. ಈ ಕೈ ಚಲೋ ಆಯ್ತಾ ನಿಂದ್ರಲ್ಲ ನೋಡ್ರಿ. ಇದು ಮತ್ತೆ ಮ್ಯಾಲೆ ಸ್ಟೈಲ್ ಇದು. ಮಾಡಲ್ಲ ಅಂದ್ರೆ ಅಕ್ಕ ಮಂದಿ ಮನೆಗೆ ಹೋಗ್ಕೊಳ್ಳೋ ತಿಳ್ಕೊಬೇಕು. ಹೆಣ್ಮಕ್ಳ ಬಾಯಾಗ ಮಾತು ತಿಂದ್ರಂಗಿಲ್ಲ, ಗಂಡ್ಮಕ್ಳ ಕೈಯಾಗ ಕೂಸು ತಿಂದ್ರಂಗಿಲ್ಲತ್ತ. ಪಾಪಿಗೆ ಕಾಳವೇನಂದ್ಲು, ಯಕ್ಕ ಇಟ್ಟೆಲ್ಲ ಸೀರೆ ಇಟ್ಟೆಲ್ಲ ಬಂಗಾರ ಹ್ಯಾಂಗ ಅಂದ್ಲು. ಅಯ್ಯ ತಂಗಿ ನಮ್ಮ ಮನೆಗೆ ಒಬ್ಬ ಜಂಗಮಾಮೂರ್ತಿ ಬಂದಿನ್ನ, ಭಿಕ್ಷಾ ಅಂದಿ ಅನ್ನ, ನಾ ಅಳ್ಳಕತ್ನೆ, ಯಾವ ನಿಮ್ಮ ಮನ್ಯಾಗ ಬರಂಗಾಗ್ಯದ ಅನ್ನ, ಬಾಯಪ್ಪ ಅನ್ನೆ, ಸ್ನಾನ ಮಾಡ್ತೀನಿ ಅನ್ನ, ಮಾಡ್ಯಪ್ಪ ಅನ್ನೆ, ಪೂಜೆ ಮಾಡ್ಕೊತೀನಿ ಅನ್ನ, ಮಾಡ್ಕೋಯಪ್ಪ ಅನ್ನೆ, ನಾ ಹೊರಗೆ ನಿಂತು ಅಳ್ಳಕತ್ತೀನಿ, ಅಲ್ಲಿ ಮ್ಯಾಲೆ 3 ಜೋಳ ತೆನಿ ಯಾವ ತಗೋ ಅನ್ನ, ತೊಗೊಂಡೆ, ಅದನ್ನು ಕುಟ್ಟನ್ನೆ, ಅದು ಒಡೆದು ನುಚ್ಚು ಮಾಡನ್ನೆ, ದೊಡ್ಡ ಹರಿವಿಡುವನ್ನ ಏಟ್ನೆ, ಏನ್ರಿ ಅದು ತಂದು ತಲೆ ಮೇಲೆ ಇಡುವನ್ನ ಏಟ್ನೆ, ಅದಕ್ಕೆ ಒಣಕಿರಿ ಹೊಡಿಯನ್ನ ಒಡನ್ನೆ, ಮುತ್ತು ರತ್ನ ಬಿದ್ದಾವ ಅಂದ್ಲು. ಈಕೆ ಅಂದ್ಲು ಇಟ್ಟೆ ಕೆಲಸ ಅನ್ಲಿಕ್ಕೆ. ಅವ್ವಾ ಇಟ್ಟೆ ಮಾಡಿದ್ರೆ ಅಟ್ಟಾಗ್ಯದ ತಿಳ್ಕೊಳ್ಳೋದಕ್ಕೆ ಹಂಗೆ ಅಕ್ಕನ ಬಿಟ್ಟು ಮನೆಗೆ ಬಂದು ಬರುತ್ತಾನದು ಗಂಡ ಮಕ್ಕೊಂಡಿತ್ತು. ಹೇಳು ಗಂಡಗ ಅದು ಮೊದಲೇ ತೆಳ್ಳಗೆತ್ತೈತಿ ಓತಿ ಕಟ್ಟಿದ್ದಂಗೆ. ಹೇಳು ಯಾಕಾತ ಎದ್ದರಿ ಹೇಳು, ಎದಕ್ಕೆ ಹೇಳ ಅನ್ನ. ನೀವು ಹೋಗಿ ಒಬ್ಬ 500 ಹೇಳಿ ಬಾ, ಏನ್ರಿ ಒಬ್ಬ ಸ್ವಾಮಿಗೆ ಹೇಳಿ ಬಾ. ಅವ ಅಂದ ಸ್ವಾಮಿಗೆ ಎದಕ್ಕೆ ಅಂದವ, ಎದಕ್ಕೆ ಅರಗಿರ್ಲಿಕ್ಕೆ ಹೇಳಿ ಬಾ. ಅಲ್ಲ ನಿನ್ನ ಕೈ ಮೇಲೆ ಮಣ್ಣು ಚೆಲ್ಕೊಂಡು ಒಬ್ರಿಗೊಂದು ತುತ್ತು ಅನ್ನ ಹಾಕಿಲ್ಲ, ಇವತ್ತಾಕೆ 500 ಅಂದ. ಹೋಗಿ ಹೇಳಿ ಬಾ. ಬರೀ ಇಲ್ಲೇ ಕೂತೆ ಮಾತಾಡ್ತಿದ್ರು ಬಾಯ ಗಂಡ ಹೇಳತ್ತೀನಿ. ಹಂಗೆ ಕೊಟ್ಟುಗಳೆಲ್ಲ ಪಾಪ ನಮಗೇನು ಮಾಡ್ತಾನೆ, ನಾ ಹೇಳಿ ಬರ್ತೀನಿ ಅಂತೇಳಿ ಹೋಗುತ್ತಾನ. ಅವ 500 ಗಣಪತಿ ಪೂಜೆಗೆ ನಡೆದಾನ. ಅವ್ ಗುರುಗಳ ಅಂದ, ಯಾಕೋ ಅಂದ, ನಾಳೆ ನಮ್ಮ ಮನೆ ಬಿನ್ನ ಅಂದ ಕೂಡ ಆಯ್ತು ಆ ಕಡೆ ಹೋಯ್ತಿದ್ದು, ಈ ಕಡೆ ಬತ್ನ ಏನ್ರಿ ಆಯ್ತು ಕೂಡ ಅವ ಆ ಕಡೆ ವಾದ, ಇವ ಈ ಕಡೆ ಬಂದ. ಮರುದಿವ್ಸ ಈಕಿಗೆ ಒಟ್ಟು ಬೆಳಗ್ಗೆ ನಿದ್ದಿಲ್ಲ. 500 ಯಾವಾಗ ಬಂದಾನು, ನುಚ್ಚಿನ ಗಡಿಗೆ ಯಾವಾಗ ಇಟ್ಟೇನು, ಯಾವಾಗ ತಲೆ ಮೇಗೆ ಇಟ್ಟೇನು, ಟೊಳ್ಳನಗೆ ಹೊಡೆದೇನು, ಮುತ್ತು ರತ್ನ ಯಾವಾಗ ಬೀಳ್ತಾವ, ಕೈಯ ಪಾಟ್ಲಿ ಆಕೆ ಬೆಳಗನ ಕನಸದೆ, ಕೈಯ ಪಾಟ್ಲಿ ಮಾಡಿಸ್ಕೊಳಂಗ, ಕೊಳ್ಳಾಗ ಬಿಲ್ವರ್ ಮಾಡಿಸ್ಕೊಳಂಗ, ಒಟ್ಟು ಬೆಳಗನ ಅದೇ. ಅಲ್ಲಿ ಮನ್ಯಾಗ ಆಕೆಗೆ ನಿದ್ದಿಲ್ಲ, ಇದು 500 ಇಲ್ಲಿ ನಿದ್ದಿಲ್ಲ. ಎಂದು ಇಲ್ಲಾರ ಬಿನ್ನೆ ಹೇಳ್ಯಾರ, ಏನು ಮಾಡಿರ್ತಾವ ಏನಿಲ್ಲ, ಚಲೋದು ಉಡ್ಬೇಕು, ಕಮ್ಮಿ ಉಣ್ಬೇಕು. ಇದು ಬೆಳ್ಳಗಾರ ಯಾತ್ರೆ ಮೈಸೂರು ಪಾಕ್ ತಿಂದಂಗೆ ಆಗೋದು, ಗುಲಾಬ್ ಜಾಮೂನ್ ತಿಂದಂಗೆ. ಇದಕ್ಕೆ 500 ಇದಕ್ಕೆ ಕನಸು, ಇದಕ್ಕೆ ಬೇರೆನೆ. ಇದು ನಡಬರ್ಕಿದ್ದು ಗಂಡಾಗಿದ್ರೆ ಸುಂಬಿದ್ದಿದ್ದು. ಮುಂಜಾನೆ ಹಾಕಿ ಬೆಳಗನೆ ಯಾಕೆ ಸುರ್ಕೊತ್ತಾಳೆ, ಇದು ಗಂಡು ಮಕ್ಕೊಂಡಿತ್ತು. ಏನು ಗಂಡ 500 ಕರ್ಕೊಂಬಾ. ಅಲ್ಲ ಇನ್ನೂ ಎದ್ದಿರ್ಲಿಕ್ಕಿಲ್ಲ, ನಿನ್ನಂಗೆ ಬೀಳ್ತಾವಣ ತಿಂದು. ಅವ್ರು ಜಲ್ದಿನೇ ಎದ್ದಿರ್ತಾರೆ. ಹೋಗು ಕರಿಯಾಕಿ ಅಂದಂಗೆ ಇದು ನಸ್ಕಿಗೆ ಜಲ್ದಿನೇ ಎದ್ದದ. 500 ಎದ್ದನ ಕೆಟ್ಟ ಕರ್ರಗಂದ್ರೆ ಕರ್ಗ, ಹಲ್ಲ ಕಣ್ಣ ಬಿಟ್ಟರೆ ಏನೂ ಕಾಣ್ತಿದ್ದಿಲ್ಲ ಅವನು. ಅಟ್ಟು ಕರ್ಗ, ಥಂಡಿ ದಿನ ಮೈಯೆಲ್ಲ ಬೂರ್ಸೆದ್ದೋಗಿತ್ತು. ಹೇಳ್ರಿ ಮೈ ತೊಳ್ಕೊಂಡು ಬಂದು ಬಿನ್ನಕ್ಕೆ ಹೋಗ್ಬೇಕಲ್ಲ, ಅಗದಿ ರಬ್ಬ ವಿಭೂತಿ ಹೆಚ್ಚಾನ ಮೈ ತುಂಬ ರಬ್ಬಾಗಿ. ಅವ ಕರ್ರಗಿದ್ದವ್ರು ನೋಡಿ ನೀವು ವಿಭೂತಿ ಭಾರಿ ಚಂದ ಕಾಣ್ತಿರ್ತದೆ. ಏನ್ರಿ ಕಟ್ಟದ ಕಲ್ಲಿದ್ದಂಗಿದ್ದ, ಬೇಡ ತೊಳೆದು ಬೆಂಕಿ ಇದ್ದಂಗಿದ್ದ. ಹೇಳ್ತೀನಿ ಮಗ, ಮೈ ತುಂಬ ರಬ್ಬ ವಿಭೂತಿ ಹಚ್ಕೊಂಡು ಹೊರಗೆ ಕಟ್ಟಿ ಕೂತಾಲ. ಕುಂದ್ರದಾಗ ಇವ ಬಂದ, ಬರ್ರಿ ಗುರುಗಳಂದೆ ನಡಿ, ಎಡತೈತೆ ನಾನು ತಯಾರಾಗಿ ಕೂತು ನಡಿ ಎತ್ತಿ ಕೊಣಿಸಿ ಬತ್ರಿ. ಬರೋದ್ರಾಗ ಈಕೆ ಹೆಣ್ಮಗಳು ಬಾಗಲ್ದ ನಿಂತಿಲ್ಲ. ಇವ ದಡ ಒಳಗೆ ಹೊಂಟಿದ್ದ. 500 ಅಲ್ಲೇ ನಿಂದಿರಿ ಅಂತ ಪಾದಕ್ಕೆ ನೀರಿಗೆ ಹಾಕಿ ಕರ್ಕೋತಾಳೇನಂತಂದು ನಿಂತು ಒಂದು ಸೌನ್ ಹೇಳಕತ್ ಭಿಕ್ಷಾಂದಿ ಅಂದ್ಲು. ಅವ ಅಂತ, ನಾ ಯಾಕೆ ಭಿಕ್ಷೆ ಬೇಡಲಿ ಅಂದವ. ನನಗೆ ಭಿನ್ನ ಹೇಳಿದ್ದೆ, ನಾ ಯಾಕೆ ಭಿಕ್ಷೆ ಬೇಡಲಿ, ಬೇಡಲ್ಲ ನೀ ಸುಮ್ಮ ಅಂದ್ರಿ ಅನ್ನೋದು. ಯಾವ ಭಿಕ್ಷಾಂದಿ ಅಂದ. ಈಗ ಒಂದು ಸೌನ್ ಹೇಳಕತ್, ಒಂದು ಕಾಳೆಲ್ಲ ಒಂದು ತುಗುಡು ರೊಟ್ಟಿ ಎಲ್ಲ
ಈಕಿ ಹೇಳಕತ್ತ ನಿನ್ನ ಮನೆಗೆ ನನಗಾಗಿ ಭಿನ್ನ ಹೇಳಿದೆ. ನೀ ಒಳಗೆ ಬರ್ತೀನಿ ಅನ್ನೊಂದ್ಲು, ಯಾವನ ಒಳಗೆ ಬರ್ತೀನಿ ಬಾಯ್ ಒಳಗೆ 500 ಅಂದ್ಲು. ಮತ್ತೇನ್ರಿ ಅಂದ, ನಾ ಜಾಗ ಮೈ ತೊಗೋತೀನಿ ಅನ್ನು ಅವ ಅಂದ. ನಾವು ದಿನಕ್ಕೆ ಒಮ್ಮೆ ತೊಗೊಳ್ಳೋದೇ ದೊಡ್ಡ ಹೈರಾಣ. ನಾ ಇನ್ನಾಗೆ ತೊಗೊಂಡು ಬಂದೆ ನೋಡವ, ಇಲ್ಲಿ ಇಬುತ್ತಿ ನೋಡಿಲ್ಲ, ಇಲ್ಲಿ ಇಬುತ್ತಿ ಹಿಂಗೆ ತೋರ್ಸಕತ್ತಾರ ಕರ್ರಗನ ಥಂಡಿ ದಿನಾಗ ಏನ್ರಿ ಹೇಳ್ತೀರ ನಿಮಗೆ. ನಾ ಮೈ ತೊಗೊಳ್ಳೋ ಲೆಕ್ಕ ಅಂದ. ನೀ ಸುಮ್ಮ ಅನ್ನರಿ ಅನ್ನು, ಸುಮ್ಮನೆ ಹಂಗಲ್ಲಿ ಇನ್ನಾಗೆ ತೊಗೊಂಡು ಬಂದಿನಿ ಅವನ ನಾ ಅಲ್ಲ ನಮ್ಮ ಊಟಕ್ಕೂ ನಡಿ ಅಂತ ನೀ ಅನ್ನರಿ ಅನ್ನು. ಬ್ಯಾಡ್ರಿ ಯಾಕೋರಿ ನಾ ಇನ್ನಾಗ ತೊಗೊಂಡು ಬಂದಿನಿ ಮೈಯ, ನೀ ಅನ್ನರಿ ಅನ್ನೋದು ಯಾವ ನಮ್ಮ ಮೈ ತೊಗೋತೀನಿ ರೀ ಅಂತ ಕೂಡಲೇ ಹಾಗೆ ಹಂಡ್ಯಾಗ ಉರಿ ಹಚ್ಚಿ ನೀರು ಕಾಸಲು ಇದು ಹೋಗಿ ಬಸದ ನಿಂತು ಏನ್ರಿ ಈ ಕಡೆ ತಂಬಿ ಈ ಕಡೆ ತಂಬಿಗೆ ಹಾಕೋತ ಇನ್ನೇನ್ರಿ ನೀರು ಬಿದ್ದಲ್ಲಿ ಕರ್ರ ಕಾಣಕತ್ತೆ, ಬೀಳಾರ್ದಲ್ಲಿ ಬೆಳ್ಳು ಕಾಣಕತ್ತೆ. ಅದು ಬೂರ್ ಸೆತ್ ಹೋಗ್ಯದ್ರಿ ಥಂಡಿದಿಂದ ನೋಡಿದ್ರೆ ಮೈ ಒಡೆದು ಹೋಗಿತ್ತು. ಅದು ವ್ಯಾಸಿನ ಹಚ್ಕೊಂಡೇನೆ ಏನು ಹಚ್ಕೊಂಡೇನೆ ಏನ್ರಿ ಹಂಗೆ ಬೂರ್ಸ್ ಹಂಗೆ ಇತ್ತು. ಹೇಳ್ತೀನಿ ಇದು 500 ಒಂದು ಮತ್ತ ಏನ್ರಿ ಅಂದ. ಮೈ ತೊಗೊಂಡು ಬತ್ತಿದ್ದು ಮತ್ತೇನು ರೀ ಅಂದ. ನೀ ಪೂಜೆ ಮಾಡ್ಕೋತೀನಿ ಅನ್ನು ಅಂದು. ನಮ್ಮಲ್ಲಿ ಲಿಂಗ ಇಲ್ರಿ ಅಂತೀವ, ಸ್ವಾಮಿ ಕೊಳ್ಳಾಗೆ ಲಿಂಗ ಇಲ್ಲ, ನಮ್ಮಲ್ಲಿ ಲಿಂಗ ಇಲ್ರಿ ಅತ್ತು. ನಾ ಎಲ್ಲ ಕೊಡ್ತೀನಿ ಎತ್ತುಕೊಂಡೊಂದು ಹೋಗಿ ಅಡುಗೆ ಮನೆ ಬುಟ್ಟ್ಯಾಗ ಹುಡುಕ್ಯಾಳೋದು ಸಣ್ಣದು ಬದನಿಕಾಯಿ ಸಿಗಿ ಏನ್ರಿ ಸಣ್ಣ ತಗೋ ಪೂಜೆ ಮಾಡ್ಕೊ. ಇದು ಹೋಗಿ ಕೂತು ಜಗಲಿ ಮ್ಯಾಗ ಇದಕ್ಕೇನು ಮಂತ್ರ ಗೊತ್ತಿಲ್ಲ ತಂತ್ರ ಗೊತ್ತಿಲ್ಲ ಸ್ವಾಮಿ. ಇದು ಕೈಯಾಗಿ ಹಿಡ್ಕೊಂಡು ಅಂದ ಇದೇನು ಏನು ಅಡುಗೆ ಮಾಡ್ಯಾಳ ಏನಿಲ್ಲ, ಕರ್ದಿದ್ದು ವಾಸನೆ ಇಲ್ಲ, ಹುರಿದಿದ್ದು ವಾಸನೆ ಇಲ್ಲ, ಏನು ಇಲ್ಲ. ಒಲೆಯಾಗ ಬೆಕ್ಕು ಮಕ್ಕೊಂಡವ ಅಲ್ಲೇನದ ಏನ್ರಿ, ಏನು ಕರ್ದಿದ್ದು ವಾಸನೆ ಇಲ್ಲ, ಹುರಿದಿದ್ದು ವಾಸನೆ ಇಲ್ಲ. ಇದು ಏನು ಮಾಡ್ಬೇಕು ಇದು ಏನು ಮಾಡ್ಯಾಳ ಏನಿಲ್ಲ. ನಾರೇ ಕಂಡ ಬಿಡ್ತೇನೆ ಮಗದ ನಾ ಬಂದೇನೆ ಅಂದ ಕೂಡ ಮತ್ತಿಕ್ಕಿ ಹೊರಗೆ ನಿಂತಿಲ್ಲ, ಕೈಯಾಗಿದ್ದು ಬದನಿಕಾಯಿ ಹಿಡ್ಕೊಂಡು ಸುಮ್ಮ ಕೂತಿತ್ತಿದ್ದು ಜಗಲಿ ಮೇಲೆ. ಅಯ್ಯ 500 ಒಂದು ಮತ್ತೇನು ರೀ ಅಂದ. ಅಲ್ಲಿ ಮ್ಯಾಲೆ 3 ಜೋಳತೀನಿ ತಗೋ ಅನ್ನು ಅಂದು. ಅವ್ಯಾದಕ್ಕೆ ಅಂದವ, ಅವ್ಯಾದಕ್ಕೆ ಅಂದ. ನೀ ಅನ್ನರಿ ಅನ್ನು ಯಾವ 3 ಜೋಳತೀನಿ ತಗೋ ಅಂದ. ಅಂದು ಕೂಡ ಟಣ್ಣ ನನಗೆ ಜಗದಾಕಿನ ತೊಗೊಂಡು 500 ಒಂದು ಮತ್ತೇನು ರೀ ಅಂದ. ಅವು ಒಳ್ಳಗೆ ಹಾಕಿ ಕೊಟ್ಟು ಅಂದು. ಯಾಕೆ ನಾ ಯಾಕೆ ಹೇಳಿ ನೀ ಕುಟ್ಟು, ನೀ ಹೇಳಿ ಕುಟ್ಟ ತನ್ನು ಹೇಳ್ತೀನಿ ಯಾವ ಜೋಳತೀನಿ ಒಳ್ಳಗೆ ಹಾಕಿ ಕೊಟ್ಟು ಅತ್ತು ಅಂದು ಕುಳ್ಳನ್ನು ಹೇಳ್ತೀನಿ. ಯಾಕೆ ಮೊದಲು ಕಾಳವೇ ಒಂದು ಭಕ್ತಿ ಇತ್ತು, ದೇವ್ರು ಧ್ಯಾನ ಮಾಡ್ಕೊಂಡು ಕೊಟ್ಟು ಇದಕ್ಕಿನ ಭಕ್ತಿನ ಮಣ್ಣು ಒಳ್ಳಾಗ ಹಾಕಿ ಹೊಡೆದು ಸಿನಿಮಾ ಪದ ಹಾಡ್ಲಕತ್ತ. ಸಿನಿಮಾ ಪದ ಹಾಡ್ಕೊತ ಒಂದು ಸೌಂಡ್ ದನ್ನ ಕೊಟ್ಟು ಹಾಗೆ ಮರದಾಗ ಹಾಕಿ ಕೇರಲು 500 ಒಂದು ಮತ್ತೇನು ರೀ ಅಂದ. ಇದು ಹೊಡೆದು ನುಚ್ಚು ಮಾಡು ಅಂದ. ಯಾಕ ನನಗೆ ಸಾಕಾಯ್ತು, ನಿನ್ನ ಮನೆಗೆ ಬೆನ್ನಗೆ ಬರಬಾರ್ದಾಗಿತ್ತು ಬಂದೀನಿ. ಅದು ಎಲ್ಲ ನಾ ಯಾಕಲ್ಲಿ ನೀ ಮಾಡು, ನೀ ಅನ್ನು ತನ್ನ ಮಾಡಲ್ಲ. ಯಾವ ಜೋಳತ್ತೇನೆ ಇದು ಜೋಳ ಬಿಸುಕಲಾಗ ಹಾಕಿ ಹೊಡಿ ಹೇಳ್ತೇನೆ ಹಂಗೆ ಗಾರ ತಿರುಗಾಡಿ ನುಚ್ಚು ಹೊಡೆದು ಹೇಳ್ತೀನಿ 500 ಒಂದು ಮತ್ತೇನು ರೀ ಅಂದ. ಇದು ದೊಡ್ಡ ಹರಿವಿ ಇಡು ಅನ್ನು ಅಂದು. ಅವ ಅಂದ ನಿನ್ನ ಮನೆಗೆ ಬಂದಿದ್ದು ತಪ್ಪಾಗ ನಂದು. ಅಟ್ ದೊಡ್ಡ ಹರಿವಿ ತೊಗೊಂಡು ಏನು ಮಾಡವ, ಸುಮ್ಮ ಬಂದಿನ ಒಂದು ಇಟ್ಟು ಮಾಡಿ ನೀಡು ತಿಂದು ಹೋಗ್ಕಿನ್ನ. ನೀ ಸುಮ್ಮ ಅನ್ನರಿ ಅನ್ನು, ಸುಮ್ಮನೆ ಹಂಗಲ್ಲಿ ಅಟ್ಟು ದೊಡ್ಡ ಹರಿವಿ ತೊಗೊಂಡು ನಾ ಏನು ಮಾಡಿ ನೀ ಅನ್ನರಿ ಅನ್ನೋದು. ಯವ್ವ ದೊಡ್ಡ ಹರಿವಿ ಇಡು ಹತ್ತು ಹೇಳ್ತೀರಿ. ಆಕೆ ಕಾಳವೇ ಒಂದೇ ಕೂಡ ನೀರು ಹಿಡಿದಿಟ್ಟಿದ್ಲು, ಈಕೆ ಒಂದು 8 ಕೂಡ ನೀರು ಹಿಡಿದಿಟ್ಟ. ಏನ್ರಿ ದೊಡ್ಡ ಮಣ್ಣಿನ ಹರಿವಿ ಇಟ್ಟು ಗಂಡ ಹೆಣತಿಯಾಗಿ ಬಿದ್ರಾಗಿ ಏನ್ರಿ ಅದಕ್ಕೆ ನೀರು ತುಂಬಿಸಿ ಕೆಳಗೆ ತೊಗರಿ ಕಟ್ಟಿಗೆ ಹತ್ತು, ಸೂರ್ಪನ ಕಟ್ಟಿಗೆ ದಾಗ ಉರಿ ಹಚ್ಚಲು, ಕಳ ನೀರು ಕುದಿಲಕ್ಕತ್ತು. ಅದ್ರಾಗ ಒಯ್ದು ನುಚ್ಚು ಹಾಕಲ್ಲು, ಟುಬು ನುಚ್ಚು ಕುದಿಲಕ್ಕತ್ತು. 500 ಒಂದು ಮತ್ತೇನು ರೀ ಅಂದ. ಅದು ತಂದು ತಲೆ ಮೇಲೆ ಇಡು ಅನ್ನು ಅಂದು. ಅವ್ವ ನಾವು ಯಾಕವ್ವ ನನಗೇನು ಇಡ್ಬೇಕತ್ತೆ ಯಾಕೆ ಕೊಲ್ಬೇಕತ್ತೆ ಅನ್ನಲ್ಲ. ನೀ ಸುಮ್ಮನೆ ಹಂಗಲ್ಲಿ ಇಲ್ಲಿ ತನ ಸುಮ್ಮಂದೀನಿ, ಇನ್ನು ಮುಂದಲ್ಲ ನಾವು ಅಲ್ಲಿ ಆತದು ಅಂತ ನೀ ಸುಮ್ಮನ್ನರಿ ಅನ್ನು. ಹ್ಯಾಂಗಲ್ಲಿ ಸುಮ್ಮನೆ ನಾನಲ್ರಿ ಅಕ್ಕೋರು ನಾನು ಬಿಟ್ಬಿಡ್ರಿ ನಾ ಹೋಗ್ತೀನಿ ಮನೆ ಕಡೆ, ನೀನು ಬಿಂದ ಬೇಡ ಏರಿ ಬೇಡ ಅಪ್ಪು, ನಮ್ಮ ಮನೆಗೆ ನಾವು ಹೋಗ್ತೀನಿ. ಯಾಕೆ ನಮ್ಮ ಮನ್ಯಾಗ ನಾ ಹೆಣ್ತಿಗೆ ಹೇಳಾರ್ದು ಬಂದೇನಿ ರೀ ಅಕ್ಕ ಇವ. ನೀ ಅನ್ನರಿ ಅನ್ನು, ನೀ ಹೇಳಿದ್ರೆ ಬಿಡು. ನೀ ಮೊದಲು ಅನ್ನರಿ ಅನ್ನು, ನಾವು ಅಲ್ರಿ ಯಾಕೋರೋದು ನೀ ಅನ್ನರಿ ಅನ್ನು. ಯವ್ವ ಅದು ಹರಿವಿತ್ತಂತ ತಲೆ ಮೇಲೆ ಇಡ್ರಿ ಹತ್ತು ನೋಡಿ ಹೇಳ್ತೀನಿ. ಗಂಡ ಹೆಣ್ತಿಯಾಗಿ ಇಬ್ಬರು ಎತ್ಕೊಂಡು ತಂದು ಅದು ಹರಿವಿ ತಲೆ ಮೇಲೆ ಇಟ್ಟು ಆಯ್ತು ಹೇಳ್ತೀನಿ. ಇದು ನೆಲಕೆ ಮಕ್ಕೋತದ 500 ನನ್ನಂಗೆ ತೆಳ್ಳಗ ಹೇಳ್ತೀನಿ. ನೆಲಕೆ ಮಕ್ಕೋತಿ ಎಪ್ಪ ಜಲ್ದಿ ಇಳಿಸಿರಿ ಎಪ್ಪ ತಲೆ ಸುಡ್ಲಾಗತ್ತಿ ಜಲ್ದಿ ಇಳಿಸ್ರಿ. 500 ಒಂದು ಮತ್ತೇನು ಅಂದ. ಇದಕ್ಕೆ ಒಣಗಿ ತೊಗೊಂಡು ಹೊಡಿ ಅನ್ನೋದು ಆಗಲ್ರಿ ಅಕ್ಕ. ನಾ ಏನು ಇಲ್ಲಿದ್ದ ನಾನು ಒಂದಿದ್ದಲ್ಲ ಅಂದಿ ನಿನ್ನ ಮುಂದನಲ್ರಿ ಅಕ್ಕ, ನಾನು ಬಿಟ್ಟು ಬಿಡ್ರಿ ಬಿಡಕ್ಕ ನಾ ಅನ್ನಂಗಿಲ್ಲ. ನೀ ಅನ್ನರಿ ಅನ್ನು ಅನ್ನಲ್ಲ, ಏನು ಕೊಟ್ಟರು ಅನ್ನಲತ್ತೀವ ಹಂಗೆ ಕೊಟ್ಟು ನೋಡೋದು ಕಪ್ಪಾಳ ಅನ್ನು. ಯಪ್ಪ ನನ್ನ ಮುಗಿದು ಬತ್ತು, ನಂದಾಯ್ತು ಶಿವನೇ, ನನ್ನ ಮುಗಿತ ತಿಳ್ಕೊಳೋದು. ಯವ್ವ ಇದಕ್ಕೆ ಒಣಗಿ ತೊಗೊಂಡು ಹೊಡ್ರಿ ಅತ್ತು
ಹೇಳ್ತೀನಿ ಹಾಗೆ ಡಜ್ಜಿ ಜಿಗದಾಕಿನ ಒಣಕಿ ತೊಗೊಂಡು ಬಂದ್ರು ರೀ ಮನೆಗೆ ಬಿಟ್ಲಾಯ್ತು. ಯಾವಾಗ ಹೊಡೆದು ಹೇಳ್ತೀನಿ ಅದು ಹರಿವೆ ಮಾಡೋದು ಹರಿವೆಗೆ ನುಚ್ಚ 500 ಹಳ್ಳಿ ತಿಂದು ಹಂಗಾಳ್ತಾರೆ ಹೇಳೋದು. ಬರೇ ನುಚ್ಚು ಹೇಳಿಲ್ಲ, ನುಚ್ಚಿನ ಜೋಡಿ ತೊಗಲು ಉಚ್ಕೋತು ಬಂತು. ಅವ ಹೇಳ್ತೀನಿ ಟಣ್ 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 ಹಾರಾಡಕತ್ತು ಮೈ ಉರುಪೆಟ್ಟು ಏನ್ರಿ ಭಾರಿ ಟಣ್ 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 ಹಾರಾಡ್ಲಕತ್ತ ಮೈ ಉರುಪೆಟ್ಟು. ಮತ್ತು ಅವ್ರ ಮನೆಗೆ ಅಂದ್ರೆ ಜಿಗಿದಾಡಿ ಅವ್ರ ಮನೆಗೆ ಒಂದು ನೀರು ತುಂಬಿದ ಕೇಳಿತ್ತು ಹೌಸ. ಆ ಹೌಸ್ನಾಗ ಹೋಗಿ ಒದ್ದಾಡಿ ಅಲ್ಲೇ ಸತ್ಯ ಹೋಯ್ತು ಹೇಳ್ರಿ. ಮತ್ತು ನೀವು ಯಾರು ನಮ್ಗೆ ಕರ್ಕೊಂಡೋಗಿ ಹಿಂಗೆ ಮಾಡೀರಿ? ಅವ್ರಂತ ನಾವು ಕರೆಯಂಗೂ ಇಲ್ಲ ಮಾಡಂಗೂ ಇಲ್ಲ. 4 ವರ್ಷ ಪ್ರವಚನ ಹೇಳ್ದಾಗ ನಿನ್ನೆ ನೋಡಿನಿ 3 ನಿನ್ನೆ ನಿಮ್ಮ ಬುತ್ತಿ ಜಾತ್ರೆಗೆ ಬಂದಿದ್ದಲ್ಲ, ನಿನ್ನೆ ನೋಡಿನ ನಿಮ್ಮ ಊರು. ನಾವು ಊರಾಗೆ ಬಂದಿಲ್ಲ, ಇಲ್ಲೇ ಹೊರಗಿಂದೇ ಬರೋದು, ಹೊರಗಿಂದೇ ಏನ್ರಿ. ಯಾರು ಮನೆ ನೋಡಿಲ್ಲ, ಯಾವ ಓಣಿನ ನೋಡಿಲ್ಲ. ಮತ್ತು ಯಾರೇ ಒಯ್ದು ಹಂಗೆ ಮಾಡಿಗಿಡಿರತ್ತೀನಿ ಏನ್ರಿ. ಹಂಗೇನಿಲ್ಲ, ಸುಮ್ಮನೆ ತಮಾಷೆಗೆ ಹೇಳ್ದನ, ಹಂಗೆ ಯಾರು ಮಾಡಂಗಿಲ್ಲ. ಅಂದ್ರೆ ಜಂಗಮರ ತಂದ್ರೆ ಕಾಳೆವನ ಭಕ್ತಿಗೆ ಭಗವಂತ ಏನೆಲ್ಲ ಅನ್ಕೊಂಡು ಕೊಟ್ಟನಲ್ಲ ಕಲ್ಯಾಣದೊಳಗೆ ಹಟ್ಟು ಜಂಗಮರ ಮೇಲೆ ಭಕ್ತಿ. ಆ ಎಲ್ಲವನ್ನು ಕೂಡ ಯಾಕೆ ಜಂಗಮರ ಮೇಲೆ ಭಕ್ತಿ ಇದ್ದ ಬಸವಣ್ಣವ್ರನ್ನ ಹಿಡ್ಕೊಂಡು ಏನ್ರಿ ಪ್ರಭುದೇವರನ್ನು ಹಿಡ್ಕೊಂಡು ಇಡೀ ಕಲ್ಯಾಣದೊಳಗಿಂದ 8 ಜನ ಇತ್ತಲ್ಲ, 8 ಶರಣರಿದ್ದರು, ಎಲ್ಲರೂ ಜಂಗಮರ ಮೇಲೆ ಅಟ್ಟು ಪ್ರೀತಿ ಅಟ್ಟು ಭಕ್ತಿಯನ್ನು ತಗೊಂಡಿತ್ತು. ಮತ್ತು ಅವರೆಲ್ಲ ಹೆಂಗೆ ಭಕ್ತಿ ಅಂತ ಪ್ರೀತಿ ಇತ್ತಲ್ಲ, ಬಸವಣ್ಣನವರ ನಿಜ ಜೀವನವನ್ನು ತಿಳ್ಕೊಂಡಿರ್ತಕ್ಕಂಥವ್ರೆ ಅರಳಗುಂಡಿಗೆ ಶರಣ ಬಸಪ್ಪನವರು. ತಿಳಿಯಾಗಿರಲಿ ಮಗ, ಇಡೀ ಬಸವಣ್ಣನವರ ಸಾಹಿತ್ಯವನ್ನು, ಬಸವಣ್ಣನವರ ನಿಜ ಜೀವನವನ್ನು ಎಲ್ಲವನ್ನು ಕೂಡ ಓದಿರ್ತಕ್ಕಂಥವ್ರು ಶರಣ ಬಸಪ್ಪನವರು 12ನೇ ಶತಮಾನದೊಳಗೆ ಯಾವ ರೀತಿಯಾಗಿಂದ ಬಸವಣ್ಣ ಜೀವನ ಕಳೆದಾನ ಆ ರೀತಿಯಾಗಿಂದ ಶರಣ ಬಸಪ್ಪನವ್ರ ಜೀವನ ಕಳೀತಿದ್ರು. ಜಂಗಮರ ದಾಸೋಹ ನಡೀತಿತ್ತು. ಜಂಗಮಾಮೂರ್ತಿ ಜಂಗಮರ ಮೇಲೊಂದು ಅಪಾರವಾಗಿರ್ತಕ್ಕ ನಂಬಿಕೆ. ಆ ಜಂಗಮರ ಮೇಲೆ ಇರ್ತಕ್ಕಂಥ ಪ್ರೀತಿಗಾಗನೇ ಆ ಹಳಿಪೇಟೆ ಬಸೈ ಸ್ವಾಮಿಗಳು ಏನು ಬೈತಾರೆ ಎಲ್ಲವನ್ನು ಕೂಡ ಬಯಸ್ಕೊಂಡ ಯಾರು ಶರಣ ಬಸಪ್ಪ ಮಡಿವಾಳ.